ಇನ್ನೇನು ಗ್ರಾಮ ಪಂಚಾಯತಿ ಚುನಾವಣೆ ಹತ್ರ ಬರ್ತಾ ಇದೆ. ಈಗಾಗಲೇ ಚುನಾವಣಾ ಆಯೋಗ ಮೀಸಲಾತಿ ಬಿಟ್ಟವ್ರೆ. ಈ ಬಾರಿ ನಮ್ಮೂರಾಗ ಯಾವ ಜಾತಿ ಬಿಟ್ಟವ್ರೆ ಅಂತ ನೋಡಿ ಕ್ಯಾಂಡಿಡೇಟ್ ಆಯ್ಕೆ ಮಾಡೋಣ. ನೋಡಿ, ಯಾವ ಜಾತಿ ಮೀಸಲಾತಿ ಬಂದಿದೆಯೋ ನೋಡ್ಕೊಂಡು ನಾವೆಲ್ಲ ಈ ಬಾರಿ ಜಾತಿ ಲೆಕ್ಕಾಚಾರ ಹಾಕದೆ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ ನಮ್ಮೂರಿಗೆ ದುಡಿಯೋ ಅಂತವನ್ನ ಆಯ್ಕೆ ಮಾಡೋಣ. ನಮ್ ಕ್ಯಾಂಡಿಡೇಟ್ನ ನಾವೇ ಆಯ್ಕೆ ಮಾಡ್ಬೋದು. ಅಂದ್ಹಾಗೆ ಈ ಚುನಾವಣೆಯಾಗ ಯಾವುದೇ ಪಕ್ಷ ಇರೋದಿಲ್ಲ, ಎಲ್ಲ ಸಿಂಬಲ್ ಮೇಲೆನೆ ನಿಂತ್ಕೊಳ್ಳೋದು. ಬರೀ ಪಕ್ಷಗಳು ಕ್ಯಾಂಡಿಡೇಟ್ಗಳಿಗೆ ಸಪೋರ್ಟ್ ಮಾಡ್ಬೋದಷ್ಟೇ. ಇದು ನಮ್ ಚುನಾವಣೆ, ನಾವ್ ಆಯ್ಕೆ ಮಾಡಿದವರೇ ಕ್ಯಾಂಡಿಡೇಟ್. ಅಂದಾಗೆ ಎಲ್ರೂ ಮತ ಹಾಕ್ಬೇಕು ಅಂದ್ರೆ ನಿಮ್ಮ ಓಟು ಮತಪಟ್ಟಿಯಲ್ಲಿ ಕಂಪಲ್ಸರಿ ಇರ್ಬೇಕು. ಕಂಪಲ್ಸರಿ ಇರ್ಲೇಬೇಕು ಅಂದ್ರೆ ನೀವು ಚುನಾವಣಾ ಆಯೋಗ ಮಾಡ್ತಾರೆ SAR ಮತ ಪರಿಷ್ಕರಣೆಯಲ್ಲಿ ಪಾಲ್ಗೊಳ್ಬೇಕು. ಅವ್ರು ಕೂಡ ಎನಿಮರೇಷನ್ ಫಾರ್ಮ್ ನ ಇಸ್ಕೊಂಡು ಫಿಲ್ ಅಪ್ ಮಾಡಿ 2002ರಲ್ಲಿ ನಿಮ್ದೆಲ್ಲಿತ್ತು ಓಟು ಅಥವಾ ನಿಮ್ಮ ತಂದೆ ತಾಯಿ ಅವ್ರದ್ದೆಲ್ಲಿತ್ತು ಓಟು ಅಂತ ಹಾಕಿ ಅದ್ರ ಬಗ್ಗೆ ಮಾಹಿತಿ ಭರ್ತಿ ಮಾಡಿ ಅವ್ರಿಗೆ ಮತ್ತೆ BLO ಅವ್ರಿಗೆ ವಾಪಸ್ ಕೊಟ್ರೆ ಅವಾಗ ಮುಂದಿನ ಚುನಾವಣೆಗಳಿಗೆ ನಿಮ್ಮ ಮತ ಚುನಾವಣಾ ಪಟ್ಟಿಯಲ್ಲಿ ಬರ್ತದೆ. ಅಂದ್ಹಾಗೆ ನಿಮ್ ಮತ ಯಾವುದೇ ಕಾರಣಕ್ಕೂ ತುಂಡಿಗೆ ಹೆಣ್ಣೆಗೆ ಮಾಡ್ಕೋಬೇಡಿ. ಇದು ನಮ್ಮೂರಿನ ಚುನಾವಣೆ, ನಾವೆಲ್ಲ ಸೇರಿ ಆಯ್ಕೆ ಮಾಡೋಣ. ನಮ್ಮ ಮತ, ನಮ್ ಕ್ಯಾಂಡಿಡೇಟು, ನಮ್ ಚುನಾವಣೆ.